ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಈ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ಒಬ್ಬ ಅರಸ ತನ್ನ ರಾಜ್ಯದಲ್ಲಿ ಒಮ್ಮೆ ಕ್ಷಾಮದ ಪರಿಸ್ಥಿತಿ ಉಂಟಾದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬರಳನ್ನು ನೀಡಿದ್ದ. ಇದು ಈ ಅರಸ ತನ್ನ ಪ್ರಜೆಗಳ ಮೇಲೆ ಹಾಗೂ ಆತನ ರಾಜ್ಯದ ಮೇಲೆ ಇಟ್ಟಿದ್ದ ಕಾಳಜಿ ಮತ್ತು ಪ್ರೀತಿಗೆ ನಿದರ್ಶನ. ಆ ಅರಸ ಬೇರೆ ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ರಾಷ್ಟ್ರಕೂಟ ಮನೆತನದ ಅಮೋಘವರ್ಷ ನೃಪತುಂಗ. ಅಮೋಘವರ್ಷನ ತಂದೆ ಮೂರನೇ ಗೋವಿಂದ ಮಹಾನ್ ಪರಾಕ್ರಮಶಾಲಿ. ಆತನ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ದಖನ್ ಪ್ರಸ್ಥಭೂಮಿಯ ಬಹುಭಾಗದಲ್ಲಿ ಹರಡಿತ್ತು. ಈತನ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯದ ಸೇನೆ ಉತ್ತರದ ಕನೌಜ್ನಿಂದ ಹಿಡಿದು ದಕ್ಷಿಣದ ಕಂಚಿಯವರೆಗೆ, ಹಾಗೆ ಗುರ್ಜರ ಪ್ರತಿಹಾರರಿಂದ ಹಿಡಿದು ಬಂಗಾಳದ ಪಾಲ ಅರಸರನ್ನು ಕೂಡ ಸೋಲಿಸಿತ್ತು. ಆದರೆ ಈ ಮೂರನೇ ಗೋವಿಂದನ ಮರಣದ ನಂತರ ಅನೇಕ ರಾಜರು ಬಂಡೆದ್ದರು. ಆಗ ತಾನೇ ರಾಷ್ಟ್ರಕೂಟರ ಸಿಂಹಾಸನವೇರಿದ್ದ ಅಮೋಘವರ್ಷ ಇನ್ನೂ ಬಾಲಕನಾಗಿದ್ದ. ಆಗ ಅಮೋಘವರ್ಷನ ಸಹಾಯಕ್ಕೆ ನಿಂತಿದ್ದು ಲಾಟದ ಮಾಂಡಲಿಕನಾಗಿದ್ದ ಕರ್ಕ ಸುವರ್ಣವಂಶ ಹಾಗೂ ಆತನ ಸೇನಾಧಿಪತಿ ಬಂಕೇಶ. ಮುಂದೆ ಅಮೋಘವರ್ಷ ಯುದ್ಧದ ಬದಲು ತನ್ನ ನೆರೆ ರಾಜ್ಯಗಳೊಡನೆ ಶಾಂತಿಯನ್ನು ಬಯಸಿದ್ದ. ಇದಕ್ಕೆ ಅನುಗುಣವಾಗಿ ವೆಂಗಿಯರಸ ವಿಷ್ಣುವರ್ಧನನಿಗೆ ಶೀಲ ಮಹಾದೇವಿಯನ್ನು ಕೊಟ್ಟು ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿದ್ದ. ಹಾಗೆ ಗಂಗರೊಂದಿಗೂ ಕೂಡ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿದ. ತನ್ನ ರಾಜ್ಯ ಸಂರಕ್ಷಣೆ ಅಲ್ಲದೆ ಅಮೋಘವರ್ಷ ಪ್ರಜೆಗಳ ಬಗ್ಗೆ ಕಾಳಜಿ ವಹಿಸಿದ್ದ. ಒಮ್ಮೆ ತನ್ನ ರಾಜ್ಯದಲ್ಲಿ ಕ್ಷಾಮ ಉಂಟಾದಾಗ ಕೊಲ್ಲಾಪುರದ ಮಹಾದೇವಿಗೆ ತನ್ನ ಎಡಗೈ ಹೆಬ್ಬರಳನ್ನು ನೀಡಿದ್ದ. ಇದು ಅಮೋಘವರ್ಷನಿಗಿದ್ದಂತಹ ತನ್ನ ಪ್ರಜೆಗಳ ಮೇಲೆ ಇದ್ದ ಕಾಳಜಿ ಮತ್ತು ಪ್ರೀತಿಗೆ ನಿದರ್ಶನ. ಇಷ್ಟೇ ಅಲ್ಲ, ಅಮೋಘವರ್ಷನು ಕೂಡ ಸ್ವತಃ ವಿದ್ವಾಂಸನಾಗಿದ್ದ. ಹಾಗೆ ಅನೇಕ ಪಂಡಿತರಿಗೆ, ಬರಹಗಾರರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿದ್ದ. ಅಷ್ಟೇ ಏಕೆ, ಕನ್ನಡದ ಮೊದಲ ಉಪಲಬ್ಧ ಕೃತಿಯಾದಂಥ ಕವಿರಾಜ ಮಾರ್ಗವನ್ನು ಬರೆದಂಥ ಶ್ರೀವಿಜಯನು ಕೂಡ ಈತನ ಆಸ್ಥಾನದಲ್ಲಿಯೇ ಇದ್ದದ್ದು. ಈ ಕೃತಿಯಲ್ಲಿ ಕನ್ನಡ ನಾಡಿನ ಭೌಗೋಳಿಕ ವಿಶಾಲತೆಯ ಬಗ್ಗೆ ಹೀಗೆ ಹೇಳಲಾಗಿದೆ: ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಎಂದು ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಹಬ್ಬಿತ್ತು ಎಂದು ತಿಳಿದು ಬರುತ್ತದೆ. ಮೌರ್ಯ ವಂಶದ ಅಶೋಕ ಚಕ್ರವರ್ತಿಯಂತೆ ಅಮೋಘವರ್ಷನು ಕೂಡ ಶೂರನೂ ಶಾಂತಿಪ್ರಿಯನೂ ಆಗಿದ್ದ. ಹೀಗೆ ಎಲ್ಲ ಧರ್ಮ ಮತಗಳನ್ನು ಸಮಾನವಾಗಿ ಕಂಡಂಥ ಅಮೋಘವರ್ಷನು ಕರ್ನಾಟಕ ಮಾತ್ರವಲ್ಲ, ಭಾರತ ಇತಿಹಾಸದಲ್ಲಿಯೇ ಒಬ್ಬ ಅಪರೂಪದ ಅರಸನಾಗಿದ್ದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.